ಮಳೆಗೆ ಮತ್ತೊಂದು ಘೋರ ದುರಂತ ಸಂಭವಿಸಿದೆ. ಭಾರೀ ಮಳೆಗೆ ಕಾಂಪೌಂಡ್ ಕುಸಿದು ವ್ಯಕ್ತಿಯ ದುರ್ಮರಣವಾಗಿದೆ. ಬೆಂಗಳೂರಿನಲ್ಲಿ ಮಳೆಗೆ ಮತ್ತೊಂದು ಘೋರ ದುರಂತ ಸಂಭವಿಸಿದೆ. ಭಾರೀ ಮಳೆಗೆ ಕಾಂಪೌಂಡ್ ಕುಸಿದು ವ್ಯಕ್ತಿಯ ದುರ್ಮರಣವಾಗಿದೆ. ವಿಜಯನಗರ ಕ್ಲಬ್ ಬಳಿ ಏಕಾಏಕಿ ಕುಸಿದಿದೆ ಕಾಂಪೌಂಡ್. ಆಟೋ ಪಕ್ಕದಲ್ಲೇ ನಿಂತಿದ್ದ ಅಮಾಯಕ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ವ್ಯಕ್ತಿಯನ್ನ ಗಂಗೋಡನಹಳ್ಳಿಯ ನಿವಾಸಿ ಶಿವ ಬೋರಯ್ಯ ಎಂದು ಗುರುತಿಸಲಾಗಿದೆ. ಶಿವ ಬೋರಯ್ಯ ಅವರ ಮೃತದೇಹವನ್ನ ಸದ್ಯಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ಮಳೆ ಬಂತು ಅಂದ್ರೆ ಏನಾದ್ರೂ ಒಂದು ಅವಾಂತರ ಆಗೇ ಆಗುತ್ತೆ ಅನ್ನೋದು ಒಂದು ವಾಡಿಕೆ ಆಗ್ಬಿಟ್ಟಿದೆ ಅನ್ಸುತ್ತೆ. ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ಒಂದು ಕಾಂಪೌಂಡ್ ಕುಸಿದು, ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿದು 7 ಜನ ಸಾವನ್ನಪ್ಪಿದ್ರು. ಇದೀಗ ಮತ್ತೊಂದು ಅದೇ ರೀತಿಯ ಘಟನೆ ಸಂಭವಿಸಿರೋದು. ವಿಜಯನಗರದಲ್ಲಿ ಕ್ಲಬ್ ಬಳಿ ಕಾಂಪೌಂಡ್ ಕುಸಿದು ಶಿವ ಬೋರಯ್ಯ ಅನ್ನೋರು ಮೃತಪಟ್ಟಿದ್ದಾರೆ. ಪಾಪ ಅಮಾಯಕರು ರಸ್ತೆ ಬದಿಯಲ್ಲಿ ನಿಂತಿದ್ದಾರೆ ಮಳೆಗೆ ಆಸರೆ ಆಗ್ಲಿ ಅಂತ. ಆದ್ರೆ ಕಾಂಪೌಂಡ್ ಕುಸಿದು ಸಾವನ್ನಪ್ಪಿದ್ದಾರೆ. ಸದ್ಯಕ್ಕೆ ಅವರ ಮೃತದೇಹವನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಒಂದು ಮಳೆಗೆನೆ ಕಾಂಪೌಂಡ್ ಕುಸಿದು ಈ ರೀತಿ ಜೀವನೇ ಹೋಗುತ್ತೆ ಅಂದ್ರೆ ಒಂದು ಯಾರಿಗೆ ಇಲ್ಲಿ ದೂಷಿಸಬೇಕು ಅನ್ನೋದು ಅರ್ಥನೂ ಆಗಲ್ಲ. ಒಂದು ಕಾಮಗಾರಿ ಸರಿ ಇರಲ್ವಾ, ಅಥವಾ ಇಷ್ಟು ಮಳೆಗೆ ಅಷ್ಟು ಅವಾಂತರ ಆಗುತ್ತೆ, ಯಾರನ್ನ ದೂಷಿಸೋಕು ಗೊತ್ತಾಗಲ್ಲ. ಆದ್ರೆ ಸದ್ಯಕ್ಕೆ ಪಾಪ ಒಂದು ಅಮಾಯಕ ಜೀವ ಬಲಿಯಾಗಿದೆ. ಈ ಮಳೆ ಬಂತು ಅಂತ ಅಂದ್ರೆ ಈ ರೀತಿ ಘಟನೆಗಳು, ಮತ್ತೆ ಮರ ಬೀಳೋದಾಗಿರ್ಬೋದು ಅಥವಾ ನೀರ್ ನಿಲ್ಲೋದಾಗಿರ್ಬೋದು, ರಸ್ತೆಗಳೆಲ್ಲ ಕಾಂಪೌಂಡ್ ರಸ್ತೆಗಳಲ್ಲೆಲ್ಲ ನೀರ್ ನಿಂತಿ ನದಿ ಅಂತ ಆಗಿರೋದಾಗಿರ್ಬೋದು, ಈ ರೀತಿ ಆಗ್ತಾನೆ ಇರುತ್ತೆ. ಅವಾಂತರಗಳು ಒಂದಲ್ಲ ಒಂದು ಆಗ್ತಾನೆ ಇರುತ್ತೆ. ಆದ್ರೆ ಇವಾಗ ಒಂದು ವ್ಯಕ್ತಿ ಜೀವ ಕಳ್ಕೊಂಡಿದ್ದಾರೆ. ಪಾಪ ಮಳೆ ಬಂದಿದೆ ಅಂತ ರಸ್ತೆ ಪಕ್ಕದಲ್ಲಿ ನಿಂತಿದ್ದಾರೆ, ಕಾಂಪೌಂಡ್ ಬಳಿ ನಿಂತಿದ್ದಾರೆ. ಆದ್ರೆ ಆ ಕಾಂಪೌಂಡ್ ಬಿದ್ದು, ಈಗ ಮಳೆಗೆ ಕಾಂಪೌಂಡ್ ಬಿದ್ದು ಆತನ ಜೀವವೇ ಹೋಗಿದೆ. ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಇರ್ಬೋದು, ಒಂದು ಆಟೋ ಮೇಲೆ ಮರ ಬಿದ್ದಿದೆ, ಕಾಂಪೌಂಡ್ ಕೂಡ ಬಿದ್ದಿದೆ, ಜೊತೆಗೆ ಪಕ್ಕದಲ್ಲಿರುವ ಲೈಟ್ ಕಂಬ ಕೂಡ ಆಟೋ ಮೇಲೆ ಬಿದ್ದಿದೆ. ಆಟೋ ಪಕ್ಕದಲ್ಲಿ ನಿಂತಿದ್ದ ವ್ಯಕ್ತಿ ಆಟೋ ಚಾಲಕನ ಅಥವಾ ಏನೋ ಸದ್ಯಕ್ಕೆ ತಿಳಿದು ಬಂದಿಲ್ಲ. ಆಟೋದಲ್ಲಿ ಕುಳಿತಿದ್ರು ಅಮಾಯಕ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ವಿಜಯನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಕಾಂಪೌಂಡ್ ಕುಸಿದಿದೆ, ಒಂದು ತುಂಬಾ ದೊಡ್ಡದಾಗಿದೆ ಕಾಂಪೌಂಡ್ ಕೂಡ. ವ್ಯಕ್ತಿ ಆಟೋ ಪಕ್ಕದಲ್ಲಿ, ಕಾಂಪೌಂಡ್ ಪಕ್ಕ ಆಟೋ ನಿಲ್ಲಿಸ್ಕೊಂಡು ಆಟೋದಲ್ಲಿ ಕುಳಿತಿದ್ದ ವ್ಯಕ್ತಿ ಕಾಂಪೌಂಡ್ ಬಿದ್ದು ಪಾಪ ಸಾವನ್ನಪ್ಪಿದ್ದಾರೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಕ್ರೈಮ್ ರಿಪೋರ್ಟರ್ ಗಿರೀಶ್. ಎಸ್ ಗಿರೀಶ್, ಯಾವಾಗ ಸಂಭವಿಸಿರೋದು ಇದು ಘಟನೆ, ವ್ಯಕ್ತಿ ಯಾರು, ಹೇಗಾಯ್ತು ಅನ್ನೋದು ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ? ಖಂಡಿತವಾಗಿಯೂ ಬೆಂಗಳೂರಿನಲ್ಲಿ ಸಂಜೆ ಮಳೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಯಾರು ಎಲ್ಲಿ ನಿಂತ್ಕೊಂಡ್ರು ಕೂಡ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋದು ಈ ಒಂದು ಘಟನೆ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೇಕು. ಈ ಒಂದು ಘಟನೆಯನ್ನ ನಾವು ನೋಡಿದ್ದೆ ಆದ್ರೆ ಈ ಹಿಂದೆ ಅಂದ್ರೆ ಸುಮಾರು 20 ದಿನಗಳ ಹಿಂದೆ ಬೌರಿಂಗ್ ಆಸ್ಪತ್ರೆಯ ಏನು ಒಂದು ಗೋಡೆ ಕುಸಿದು ಸುಮಾರು 8 ಜನ ಸಾವಿಗೀಡಾಗಿದ್ರು. ಅದೇ ಒಂದು ಘಟನೆ ಖಂಡಿತವಾಗಿ ಕಣ್ಣು ಮುಂದೆ ಬರುತ್ತೆ ಅಂತಾನೆ ಹೇಳ್ಬೇಕು. ಇನ್ನು ಪ್ರಸ್ತುತವಾಗಿ ವಿಜಯನಗರದ ಫೇಮಸ್ ಕ್ಲಬ್ ಅಂತ ಏನ್ ಹೇಳ್ತೀವಿ, ವಿಜಯನಗರ ಕ್ಲಬ್, ಆ ಒಂದು ಕ್ಲಬ್ ನ
ಕಟ್ಟಡ ಅಥವಾ ಒಂದು ಕಾಂಪೌಂಡ್ ಏನಿದೆ ಇದು ಸಾಕಷ್ಟು ಉದ್ದ ಇದೆ, ಅಂದ್ರೆ ಸುಮಾರು 8 ಅಡಿಗೂ ಎತ್ತರ ಇದೆ. ಹೀಗಾಗಿ ಮಳೆ ನೀರಿನ ಸಾಕಷ್ಟು ವರ್ಷಗಳಿಂದಲೂ ಕೂಡ ಇದೇ ಸ್ಥಿತಿಯಲ್ಲಿತ್ತು. ಆದ್ರೆ ಇವತ್ತು ಬೆಂಗಳೂರಿನಲ್ಲಿ ಸುಮಾರು 5 ರಿಂದ 6 ಗಂಟೆಗೆ ಮಳೆ ಏನು ಶುರುವಾಯಿತು. ಸುಮಾರು 2 ಗಂಟೆಗಳ ಕಾಲ ತುಂಬಾ ಜೋರಾದ ಒಂದು ಪ್ರಮಾಣದಲ್ಲಿ ಮಳೆ ಬಂತು. ಹೀಗಾಗಿ ಆ ಒಬ್ಬ ಆಟೋದಲ್ಲಿರ್ತಕ್ಕಂತಹ ವ್ಯಕ್ತಿ ಏನಿದ್ದಾನೆ ಆತ ಮಳೆಯ ಕಾರಣದಿಂದಾಗಿ ಅಲ್ಲಿ ನಂತರದಲ್ಲಿ ಈ ಒಂದು ಮಳೆಯ ಕಾರಣದಿಂದಾಗಿ ಆ ಗೋಡೆ ಆಟೋ ಮೇಲೆ ಬಿದ್ದಿದೆ. ಹೀಗಾಗಿ ಆ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ನಂತರದಲ್ಲಿ ಆತನನ್ನ ಎಲ್ಲರೂ ಕೂಡ ರೆಸ್ಕ್ಯೂ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಕೂಡ ಅದು ಫಲಕಾರಿ ಆಗಿಲ್ಲ ಅಂತಾನೆ ಹೇಳ್ಬೇಕು. ಸದ್ಯ ಆತನ ಮೃತದೇಹವನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಇನ್ನುಳಿದಂತೆ ಇದರ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ಬೆಂಗಳೂರಿನಲ್ಲಿ ಸಾಕಷ್ಟು ಶಿಥಿಲಾವಸ್ಥೆಯಲ್ಲಿರುವ ಕಾಂಪೌಂಡ್ಗಳು ಅಥವಾ ಕಟ್ಟಡಗಳು ಇದೆ ಅನ್ನೋದು ಅಧಿಕಾರಿಗಳಿಗೂ ಕೂಡ ಗೊತ್ತಿದೆ. ಆದ್ರೆ ಯಾಕೆ ಅವರು ತಲೆ ಕೆಡಿಸ್ಕೋತಿಲ್ಲ ಅನ್ನೋದು ಮೊದಲನೇ ಪ್ರಶ್ನೆ. ಇನ್ನು ಎರಡನೇದಾಗಿ ಮರಗಳ ಬಗ್ಗೆ ಮಾತಾಡಬೇಕು. ಮರಗಳು ಕೂಡ ಸಾಕಷ್ಟು ಹಳೆಯ ಮರಗಳಿದೆ. ಒಂದು ರೀತಿಯಲ್ಲಿ ಕಟ್ಟಡ ಕಾಮಗಾರಿಯನ್ನು ನಡೆಸುವ ಸಂದರ್ಭದಲ್ಲಿ ಅವುಗಳ ಬೇರನ್ನ ಕತ್ತರಿಸ್ತಾರೆ. ಅದು ಕೇವಲ ಒಂದು ಕಡೆ ಮಾತ್ರ ವಾಲಿರುತ್ತೆ. ಇಷ್ಟೆಲ್ಲ ಆದ್ರೂ ಕೂಡ ಅದಕ್ಕೆ ಸಪೋರ್ಟ್ ಕೂಡ ಇರೋದಿಲ್ಲ. ಮಳೆ ಅಥವಾ ಗಾಳಿ ಬಂದಿದೆ ಆದ್ರೆ ಅದು ಕೂಡ ದರಶಾಹಿ ಆಗುತ್ತೆ ಅನ್ನೋದ್ರಲ್ಲಿ ಅನುಮಾನವಿಲ್ಲ. ಹೀಗಾಗಿ ಅಧಿಕಾರಿಗಳನ್ನ ದೂಷಿಸೋದ ಅಥವಾ ನಮ್ಮ ಸಿಸ್ಟಮೇ ಹೀಗಿದೆಯಾ ಅನ್ನೋದು ಸಾರ್ವಜನಿಕರ ಮಾತು ಅಂತಾನೆ ಹೇಳ್ಬೋದು. ಖಂಡಿತವಾಗಿಯೂ ಇವತ್ತಿನ ಮಳೆಯನ್ನ ನಾವು ನೋಡಿದ್ದೆ ಆದ್ರೆ ಕೇವಲ 5 ರಿಂದ 6ನೇ ಮಳೆ ಇವತ್ತು. ಅಂದ್ರೆ ಏನು ಪ್ರಸ್ತುತ ದಿನಗಳಲ್ಲಿ ಮಳೆ ಆಗ್ತಾ ಇದೆ, ಇನ್ನೂ ನಿಜವಾದ ಮಳೆ ಕೂಡ ಶುರುವಾಗಿಲ್ಲ ಅಂತ ಹೇಳ್ಬೇಕು. ಆಗಲೇ ಬೆಂಗಳೂರಿನಲ್ಲಿ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ. ಅಧಿಕಾರಿಗಳು ಯಾಕೆ ಎಚ್ಚೇಳ್ತಾ ಇಲ್ಲ ಅನ್ನೋದೇ ದೊಡ್ಡ ಎಡವಟ್ಟಿನ ಕೆಲಸ ಆಗಿದೆ ಅಂತಾನೆ ಹೇಳ್ಬೋದು. ಕೇವಲ 1 ವಾರದಲ್ಲೇ ಸಾಕಷ್ಟು ಅವ್ಯವಸ್ಥೆಗಳು ಬೆಂಗಳೂರಿನಲ್ಲಿ ಆಗ್ತಾ ಇದೆ. ಇನ್ನುಳಿದಂತೆ ಇವತ್ತಿನ ಮಳೆಯ ಬಗ್ಗೆ ಹೇಳೋದಾದ್ರೆ ಬೆಂಗಳೂರಿನ ಕಾರ್ಪೊರೇಷನ್ RR ಸರ್ಕಲ್ ನಲ್ಲಿ ಸಾಕಷ್ಟು ಮಳೆ ಕುಯ್ದ ಪರಿಣಾಮ ರಸ್ತೆಗಳು ಸಮುದ್ರದಂತೆ ಆಗಿದ್ವು. ಹೀಗಾಗಿ ಅಧಿಕಾರಿಗಳು ಇನ್ನಾದರೂ ಎಚ್ಚೇಳ್ತಾರ ಅಂತ ಕಾದು ನೋಡ್ಬೇಕಾಗಿದೆ ಧನಶ್ರೀ. ಓಕೆ, ಥ್ಯಾಂಕ್ ಯು ಗಿರೀಶ್ ನಿಮ್ಮೆಲ್ಲ ಮಾಹಿತಿಗೆ.